ದರ್ಶನ್ ಯಾವಾಗ ಜೈಲಿನಿಂದ ಹೊರ ಬರ್ತಾರೆ? ಇವಾಗ ಜೈಲಿನಿಂದ ಹೊರಗೆ ಬರ್ತಾರಾ, ನಂತರ ಬರ್ತಾರಾ, ಇನ್ನೂ ಎಷ್ಟು ದಿವಸ ಅಂತ ಅಭಿಮಾನಿಗಳು ಬಕಪಕ್ಷಿಯಂತೆ ಕಾದು ಕೂತಿದ್ದಾರೆ. ಆದ್ರೆ ದರ್ಶನ್ ಕೊಲೆ ಕೇಸ್ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ದಿನದಿಂದ ದಿನಕ್ಕೆ ಸಾಕ್ಷ್ಯಗಳನ್ನ ಬಲಪಡಿಸ್ತಾ ಇದ್ದಾರೆ. ಇದೀಗ FSL ರಿಪೋರ್ಟ್ ಇದೇ ವಾರದಲ್ಲಿ ಪೊಲೀಸರ ಕೈ ಸೇರಲಿದ್ದು 6 ವರದಿಗಳು ದರ್ಶನ್ಗೆ ಕಂಟಕ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನದಿಂದ ದಿನಕ್ಕೆ ಬಿಗಿಯಾಗ್ತಿದೆ. ಕೊಲೆಗೆ ಸಂಬಂಧಿಸಿದ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ರೆಡಿ ಮಾಡ್ತಿರೋ ಪೊಲೀಸರು ಅಂತಿಮ ಘಟ್ಟ ತಲುಪಿದ್ದಾರೆ. FSLನ ರಿಪೋರ್ಟ್ಗಾಗಿ ಕಾಯುತ್ತಿದ್ದ ಪೊಲೀಸರಿಗೆ ಇದೇ ವಾರ ವರದಿ ಕೈ ಸೇರಲಿದ್ದು, ರಿಪೋರ್ಟ್ ಬರ್ತಿದ್ದಂತೆ ಕಂಪ್ಲೀಟ್ ಚಾರ್ಜ್ ಶೀಟ್ ರೆಡಿ ಆಗಲಿದೆ. ಹಾಗಾದ್ರೆ ದರ್ಶನ್ಗೆ ಸಂಕಷ್ಟ ತಂದೊಡ್ಡಲಿರೋ 6 ರಿಪೋರ್ಟ್ಗಳು ಯಾವುವು? ಅದನ್ನೇ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಡಿ ಗ್ಯಾಂಗ್ಗೆ ಪಟ್ಟಣಗೆರೆ ಶೆಡ್ನ ಎವಿಡೆನ್ಸ್ ಕಂಟಕವಾಗಲಿದೆ. ಸೆಕ್ಯೂರಿಟಿ ರೂಮ್ನ ಸಿಸಿ ಕ್ಯಾಮೆರಾದ ಎಂಟ್ರಿ ಗೇಟ್ ಮತ್ತು ಶೆಡ್ನ ಒಳಗಡೆಯ ದೃಶ್ಯವನ್ನ ಪೊಲೀಸರು ರಿಟ್ರೀವ್ ಮಾಡಿದ್ರು. ದರ್ಶನ್ ಎಂಟ್ರಿ ಮತ್ತು ಎಕ್ಸಿಟ್ನ ಸಿಸಿ ಕ್ಯಾಮೆರಾ ಫುಟೇಜ್ ಸೇರಿ ಡಿಲೀಟ್ ಆಗಿದ್ದ ಎಲ್ಲ ದೃಶ್ಯವನ್ನ ರಿಟ್ರೀವ್ಗೆ ರವಾನಿಸಲಾಗಿತ್ತು. ಇದೀಗ ಈ ದೃಶ್ಯಗಳ FSL ರಿಪೋರ್ಟ್ ಇದೇ ವಾರದಲ್ಲಿ ಬರಲಿದೆ. ಇನ್ನು ಫಿಂಗರ್ ಪ್ರಿಂಟ್ ರಿಪೋರ್ಟ್ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ 2ನೇ ಕಂಟಕವಾಗಿದೆ. ಘಟನಾ ಸ್ಥಳದ ಸಂಪೂರ್ಣ ಪರಿಶೀಲನೆ ಮಾಡಿದ್ದ ಸೋಕೋ ತಂಡ ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಿತ್ತು. ಆರೋಪಿಗಳ ಫಿಂಗರ್ ಪ್ರಿಂಟ್ ಕೊಲೆ ಕೇಸ್ನಲ್ಲಿ ಪ್ರಮುಖವಾದ್ರಿಂದ ಕೊಲೆ ನಡೆದ ಸ್ಥಳದಲ್ಲಿ ಒಂದಿಷ್ಟು ಸ್ಯಾಂಪಲ್ಸ್ ಸಂಗ್ರಹಿಸಿದ್ರು. ಇದರ ಜೊತೆಗೆ ಸ್ಕಾರ್ಪಿಯೋ ಕಾರು ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯವಾಗಿದೆ. ರೇಣುಕಾ ಸ್ವಾಮಿಯ ಮೃತದೇಹ ಸಾಗಿಸಿದ್ದ ಸ್ಕಾರ್ಪಿಯೋ ಕಾರಿನ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಪಡೆಯಲಾಗಿತ್ತು. ಈ ಕಾರಿನ ಬೆರಳಚ್ಚು ರಿಪೋರ್ಟ್ ಕೂಡ ಪೊಲೀಸರಿಗೆ ಸಿಗಲಿದೆ. ಮತ್ತೊಂದು ಪ್ರಮುಖ ಸಾಕ್ಷ್ಯ ಅಂದ್ರೆ ಅದು ದರ್ಶನ್ ಮತ್ತು ಪವಿತ್ರ ಮನೆಯ ಸಿಸಿ ಕ್ಯಾಮೆರಾ. ಕೊಲೆ ನಡೆದ ದಿನ ಮತ್ತು ನಂತರದ ದಿನದಲ್ಲಿ ಆರೋಪಿಗಳ ಚಲನವಲನ ದರ್ಶನ್ ಮನೆಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯಗಳನ್ನು ಸಂಗ್ರಹಿಸಿದ್ದ ಪೊಲೀಸರು FSLಗೆ ಕಳುಹಿಸಿದ್ರು. ಶೆಡ್ನಿಂದ ದರ್ಶನ್ ಮತ್ತು ಪವಿತ್ರ ಮನೆಯವರೆಗಿನ ಎಲ್ಲ ಸಿಸಿ ಕ್ಯಾಮೆರಾದ ದೃಶ್ಯಗಳು ಕ್ರೈಮ್ ನಡೆದ ಜಾಗಕ್ಕೆ ಕನೆಕ್ಟ್ ಮಾಡುವ ಪ್ರಮುಖ ಸಾಕ್ಷ್ಯಗಳಾಗಿವೆ. ಹೀಗಾಗಿ ಈ ರಿಪೋರ್ಟ್ ಮೇಲೆ ಪೊಲೀಸರು ಹೆಚ್ಚಿನ ಮಹತ್ವ ವಹಿಸಿದ್ದಾರೆ. ಇದರ ಜೊತೆಗೆ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿದ್ದ ಗ್ಯಾಂಗ್ನ ಆಟ ಟೋಪಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದರ ವರದಿಗಾಗಿಯೂ ಪೊಲೀಸರು ಕಾಯುತ್ತಿದ್ದಾರೆ. ಇನ್ನು ಆರೋಪಿಗಳ ಮೊಬೈಲ್ಗಳೇ ಇಡೀ ಗ್ಯಾಂಗ್ಗೆ ಸಂಕಷ್ಟ ತಂದೊಡ್ಡಿದೆ. ಕೊಲೆ ಬಳಿಕ ಡೇಟಾ ಡಿಲೀಟ್ ಮಾಡಿದ್ದ ಆರೋಪಿಗಳಿಂದ ಮೊಬೈಲ್ ವಶಪಡಿಸಿಕೊಂಡಿರೋ ಪೊಲೀಸರು FSLಗೆ ಕಳುಹಿಸಿದ್ರು. ಮೊಬೈಲ್ನಲ್ಲಿನ ಆಡಿಯೋ ಸಂಭಾಷಣೆ, ಮೆಸೇಜ್, ಕೊಲೆಗೆ ನಡೆದಿದ್ದ ಪ್ಲಾನ್ಗಳು ಮೊಬೈಲ್ನಿಂದ ಸಿಗಬಹುದು ಅನ್ನೋದು ತನಿಖಾ ತಂಡದ ಭರವಸೆಯಾಗಿದೆ. ಈ ಎಲ್ಲ ರಿಪೋರ್ಟ್ಗಳು ಇದೇ ವಾರ ಪೊಲೀಸರ ಕೈ ಸೇರಿದ್ರೆ ಡಿ ಗ್ಯಾಂಗ್ ವಿರುದ್ಧ ಬಲವಾದ ಚಾರ್ಜ್ ಶೀಟ್ ರೆಡಿ ಆಗಲಿದೆ. ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕೆ ಮೊರೆ ಹೋಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬನಶಂಕರಿಯ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿರೋ ಬನಶಂಕರಿ ದೇಗುಲಕ್ಕೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪತಿ ಸಂಕಷ್ಟದಿಂದ ಹೊರಬರಲಿ ಅಂತ ಬೇಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬನಶಂಕರಿ ದೇಗುಲದ ಪ್ರಧಾನ ಅರ್ಚಕ ರಾಜಸ್ವಾಮಿ ನಿನ್ನೆ ಸಂಜೆ 8 ಗಂಟೆಗೆ ದರ್ಶನ್ ಪತ್ನಿ ದೇವಸ್ಥಾನಕ್ಕೆ ಬಂದಿದ್ರು. ಅರ್ಚನೆ ಜೊತೆಗೆ ಸಂಕಲ್ಪದಿಂದ ಪೂಜೆ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಿನ್ನೆ ದೇವರ ದರ್ಶನ ಪಡೆದಿದ್ದ ವಿಜಯಲಕ್ಷ್ಮಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ಬನಶಂಕರಿ ದೇವಿಯ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ರು. ಬ್ಯೂರೋ ರಿಪೋರ್ಟ್ TV9.